ಎಲ್ಲರಿಗೂ ಸಹ ಮಧ್ಯಾಹ್ನದ ಶುಭಾಶಯಗಳ. ನಾವು ಹಿಂದಿನ ಅವಧಿಯೊಳಗೆ ಏನ್ ಮಾಡಿದ್ವಿ, ಸಮಾಜ ವಿಜ್ಞಾನದ 1ನೇ ಪಾಠವಾಗಿರ್ತಕ್ಕಂಥ ಪಾಶ್ಚಾತ್ಯ ಧರ್ಮಗಳ ಪಾಠದ ಬಗ್ಗೆ ತಿಳ್ಕೊಂಡ್ವಿ. ಆ ಒಂದು ಪಾಶ್ಚಾತ್ಯ ಧರ್ಮಗಳೊಳಗ ಹಲವಾರು ರೀತಿಯ ಧರ್ಮಗಳು ಅಂತ ಹೇಳಿದ್ಯಾ. ಜಗತ್ತಿನೊಳಗ ವಿವಿಧ ರೀತಿಯ ಧರ್ಮಗಳು, ಕ್ರೈಸ್ತ, ಹಿಂದೂ, ಮುಸ್ಲಿಂ, ಜೈನ, ಪಾರ್ಸಿ, ಯಹೂದಿ, ಹೀಗೆ ಹಲವಾರು ರೀತಿಯ ಧರ್ಮಗಳು. ಆ ಒಂದು ಧರ್ಮದೊಳಗ ನೀವು ಆಲ್ರೆಡಿ ಹಿಂದಕ್ಕೆ ಏನ್ ತಿಳ್ಕೊಂಡಿರಿ, ಯಹೂದಿ ಧರ್ಮ ಅಂದ್ರೆ ಏನು, ಪಾರ್ಸಿ ಧರ್ಮ ಅಂದ್ರೆ ಏನು, ಕ್ರೈಸ್ತ ಧರ್ಮ ಅಂದ್ರೆ ಏನು ತಿಳ್ಕೊಂಡಿಲ್ಲ. ಆ ಒಂದು ಧರ್ಮಗಳ ಕುರಿತು ಒಂದೆರಡು ಪ್ರಶ್ನೆ ಕೇಳ್ತೀನಿ, ಯಾರಿಗೆ ಗೊತ್ತಿರ್ತಲ್ಲ ಕೈ ಇರ್ತಾರೆ. ಹಂಗಾದ್ರೆ ಮೊದಲ ಪ್ರಶ್ನೆ, ಯಹೂದಿ ಧರ್ಮದ ಮೂಲ ಪುರುಷ ಯಾರು? ಕೈ ಎತ್ತಬೇಕ, ಬಾಯ್ ಮಾಡೋದಿಲ್ರಿ. ಅಬ್ರಾಹಂ ಅಂತ ಏಬ್ರಾಹಂ ಅಂತ ಕರೀತಾರೆ. ಪಾರ್ಸಿ ಧರ್ಮದ ಸ್ಥಾಪಕ ಯಾರು? ಪಾರ್ಸಿ ಧರ್ಮ ಜರಾತುಸ್ತ್ರ ಪಾರ್ಸಿ ಧರ್ಮದ ಸ್ಥಾಪಕ. ವೆರಿ ಗುಡ್. ಹಾಗಾದ್ರೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಈ ಒಂದು ಇಸ್ಲಾಂ ಧರ್ಮ ಐತಲ್ಲ, ಇಸ್ಲಾಂ ಧರ್ಮದ ಸ್ಥಾಪಕರು ಯಾರು? ಗ್ರೂಪ್ ಆನ್ಸರ್ ಹೇಳಿ. ಮೊಹಮ್ಮದ್ ಪೈಗಂಬರ್. ಹಂಗಾದ್ರೆ ಮೊಹಮ್ಮದ್ ಪೈಗಂಬರರ ಜೀವನವನ್ನ ಕುರಿತು ಹೇಳಿ. ಯಾರಾದ್ರೂ ಹೇಳ್ತೀರಾ? ಇಲ್ಲಲ್ಲ. ಹಂಗಾಗಿ ಇವತ್ತೇನ್ ಮಾಡಿದ್ರಿ, ಇಸ್ಲಾಂ ಧರ್ಮದೊಳಗ ಯಾವ ರೀತಿಯಾಗಿ ಹೇಳಿದ್ರೆ ಮತ್ತೆ ಮೊಹಮ್ಮದ್ ಪೈಗಂಬರರ ಜೀವನ ಕುರಿತು ಅಧ್ಯಯನವನ್ನ ಮಾಡಿದ್ರಿ. ಅದಕ್ಕಿಂತ ನಂತರ ಏನ್ ಮಾಡ್ಬೇಕಂದ್ರ, ನೀವ ಈ ಗುಂಪ ಇದೆಲ್ಲ ಎ ಗುಂಪ ಮತ್ತೆ ಇದು ಬಿ ಗುಂಪ. ಇವ್ರ ಯಾವ್ದಾದ್ರು ಹೇಳಿ ಧರ್ಮದ ಹೇಳಿ. ನೀವೇನ್ ಮಾಡ್ರಿ, ಅವ್ರ ಧರ್ಮ ಗ್ರಂಥಗಳಂತ ಹೆಸರು ಹೇಳ್ರಿ, ಗೊತ್ತಿದ್ದಾಗ ಕೈ ಹೇಳ್ರಿ. ಇಸ್ಲಾಂ ಧರ್ಮ ಮಾತ್ರ, ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಪಾರ್ಸಿ ಧರ್ಮ, ಗ್ರಂಥಗಳನ್ನ ಹೇಳಿ. ಗ್ರಂಥಗಳ ಹೆಸರು ಅವ್ರ ಗ್ರಂಥ ಯಾವುದು? ಪುರಾಣ. ಮತ್ತೆ ಬೈಬಲ್. ಮತ್ತೆ ಭಗವದ್ಗೀತೆ. ಮತ್ತೆ ಅವೆಸ್ತ. ವೆರಿ ಗುಡ್. ಪಾರ್ಸಿ ಧರ್ಮದ ಅವೆಸ್ತ. ಇಬ್ರು ಬೈಬಲ್. ಯಹೂದಿ ಧರ್ಮದ ಇಬ್ರು ಬೈಬಲ್. ಈ ರೀತಿಯಾಗಿ ಏನಪ್ಪಾ ಅಂದ್ರೆ ಎಲ್ಲಾ ಧರ್ಮಗಳು ಅವ್ರ ತಂದೆ ಆದಂತ ಒಂದು ಧರ್ಮ ಗ್ರಂಥಗಳ. ಈಗ ನೋಡ್ಬೋದು ನೀವು ಧರ್ಮಗಳು ಯಾವ ಅಂತಂದ್ರೆ, ಈ ಬುದ್ಧಿಸಮ, ಕ್ಯಾಥೋಲಿಸಮ, ಇಸ್ಲಾಮ, ಆರ್ಥೋಡಾಕ್ಸ್, ಹಿಂದೂಯಿಸಮ, ಜೂಡಿಸಮ. ಅಂದ್ರೆ ಹೇಳಿದಲ್ಲ, ಅದೇ ಇವಾಗ ಏನಿಲ್ಲ, ಜೈನ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಹಿಂದೂ ಧರ್ಮ, ಇವೆಲ್ಲ ಧರ್ಮಗಳು ಸಹ ಈ ಒಂದು ಪ್ರಪಂಚದೊಳಗೆ ನಾವು ಕಾಣಬಹುದು. ಇಸ್ಲಾಂ ಧರ್ಮ, ನೀವು ಇವತ್ತಿನ ಅವಧಿಯೊಳಗೆ ಏನಪ್ಪಾ ಅಂದ್ರೆ ಇಸ್ಲಾಂ ಧರ್ಮ ಅಂದ್ರೆ ಈಗ ಇದು ನಿಮ್ಮ ಎಕ್ಸಾಮಿಗೆ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ಧರ್ಮಗಳ ಬಗ್ಗೆ ತಿಳ್ಕೋಬೇಕು ನೀವು. ಈ ಒಂದು ಇಸ್ಲಾಂ ಧರ್ಮ ಎಲ್ಲಿ ಸ್ಥಾಪನೆ ಆದಂದ್ರೆ ಜಸ್ಟ್ ಪಾಯಿಂಟ್ ಹೇಳೋದಷ್ಟೇ ಬರ್ಕೋರಿ. ಈ ಒಂದು ಇಸ್ಲಾಂ ಧರ್ಮ ಅರೇಬಿಯಾ ದೇಶದೊಳಗ ಪ್ರಾರಂಭವಾಯಿತು. ಇಲ್ಲಿ ಅರೇಬಿಯಾ ದೇಶ. ಈ ಒಂದು ಇಸ್ಲಾಂ ಧರ್ಮ ರೀ ಬರ್ಕೋರಿ. ಈ ಒಂದು ಇಸ್ಲಾಂ ಧರ್ಮ ಅರೇಬಿಯಾ ದೇಶದೊಳಗ ಪ್ರಾರಂಭವಾಯಿತು. ಈ ಒಂದು ಇಸ್ಲಾಂ ಧರ್ಮ ಐತಲ್ಲ, ಅರೇಬಿಯಾ ದೇಶದೊಳಗ ಪ್ರಾರಂಭ ಆಯ್ತು ಅಂತ ಹೇಳಿದ್ವಿ. ಅದು ಎಲ್ಲಪ್ಪ ಅಂದ್ರೆ ಪಶ್ಚಿಮ ಏಷ್ಯಾದ ಒಂದು ಪರ್ಯಾಯ ದ್ವೀಪ. ಅದು ಪರ್ಯಾಯ ದ್ವೀಪ. ಈ ವ್ಯವಸಾಯಕ್ಕೆ ಯೋಗ್ಯವಾಗಿರ್ಲಿಲ್ಲ. ಏನಾಗಿತ್ತಂದ್ರ ಎಲ್ಲಪ್ಪ ಅಂದ್ರೆ ಅರೇಬಿಯಾ ದೇಶದೊಳಗ ವ್ಯವಸಾಯಕ್ಕೆ ಸರಿಯಾಗಿ ಅಂತ ಏನಾಗಿಲ್ಲ, ಭೂಮಿ ಬಿತ್ತನೆ ಮಾಡಕ್ಕೆ ಸರಿಯಾಗಿ ನೆಲ ಸಿಕ್ಕಿರಂಗಿಲ್ಲ. ಅದಕ್ಕೆ ಏನ್ ಮಾಡ್ತಾರಂದ್ರೆ ಅದಕ್ಕೆ ಮೆಕ್ಕಾ ಮತ್ತು ಮದಿನಾ ಪ್ರದೇಶಗಳಿಗೆ ಬಂದು ವಲಸೆ ಮಾಡ್ತಾರೆ. ಎಲ್ಲಂದ್ರ ಆ ಒಂದು ಅರೇಬಿಯಾ ದೇಶದೊಳಗ ಮೆಕ್ಕಾ ಮತ್ತು ಮದಿನಾ ಪ್ಲೇಸ್ ಅದಾವ. ಅಲ್ಲಿ ಬಂದಾಗ ಏನ್ ಮಾಡ್ತಾರಂದ್ರ ವಲಸೆ ಅಂದ್ರೆ ಅಲ್ಲಿ ಬಂದು ನೆಲೆಸ್ತಾರ. ವಲಸೆ ಅಂದ್ರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಬರುದು ವಲಸೆ. ಅಲ್ಲಿ ಬಂದು ಇರ್ತಾರ. ಅವಾಗ ಈ ಒಂದು ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡಿದ್ರೆ ಯಾರಂದ್ರ ಮೊಹಮ್ಮದ್ ಪೈಗಂಬರ್. ಇದೇ ಈ ಒಂದು ಇಸ್ಲಾಂ ಧರ್ಮದ ಚಿಹ್ನೆ ಅಂತ ಕಾಣಿಸುತ್ತಲ್ಲ. ನೆಕ್ಸ್ಟ್ ಇಲ್ಲಿ ನೋಡಬಹುದು, ಇದು ನಮ್ದು ಏನಪ್ಪಾ ಅಂದ್ರೆ ಏಷ್ಯಾ ಖಂಡ. ಏಷ್ಯಾ ಖಂಡ ಇದೆ.
ಈ ಏಷ್ಯಾ ಖಂಡದೊಳಗ ಈ ಒಂದು ಏನಿದೆ ಪಶ್ಚಿಮ ಭಾಗ ಕಾಣಿಸ್ತಾ ಎಲ್ಲರಿಗೂ ಈ ಒಂದು ಪಶ್ಚಿಮ ಭಾಗದೊಳಗೆ ಏನೈತಿಲ್ಲ ಸೌದಿ ಅರೇಬಿಯಾ ಫಸ್ಟ್ ಹೇಳ್ತೀನಿ ಏಷ್ಯಾ ಖಂಡದ ಪಶ್ಚಿಮ ಭಾಗದಲ್ಲಿರ್ತಕ್ಕಂಥ ಸೌದಿ ಅರೇಬಿಯಾದೊಳಗ ಈ ಒಂದು ಇಸ್ಲಾಂ ಧರ್ಮ ಪ್ರಾರಂಭವಾಯ್ತು ಅಂತ ಹೇಳಿದ ಈ ಒಂದು ಭೂಪಟವನ್ನು ನೋಡಿದ್ರೆ ಏನಾಗುತ್ತೆ ಇದೆಲ್ಲ ಏಷ್ಯಾ ಖಂಡ ಇಲ್ಲಿ ನಾವು ಭಾರತ ದೇಶ ಐತಿ ಇಲ್ಲಿ ಸೌದಿ ಅರೇಬಿಯಾ ಐತಿ ಈ ಒಂದು ಸೌದಿ ಅರೇಬಿಯಾ ಒಳಗ ಮೆಕ್ಕಾ ಮತ್ತು ಮದೀನಾ ಅಂತ ಪ್ಲೇಸ್ ಅದಾವೆ ಇವರು ಒಂದು ಯಾರಪ್ಪ ಅಂದ್ರೆ ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡಿದವ್ರಿ ಮೊಹಮ್ಮದ್ ಪೈಗಂಬರ್ ಒಂದ್ಸಲ ಸ್ಟಾಪ್ ಮಾಡ್ಬಿಡು ಏಷ್ಯಾ ಖಂಡದೊಳಗ ಅರೇಬಿಯಾ ರಾಷ್ಟ್ರ ಇಲ್ಲಿ ಬಂದೈತಿ ಈ ಒಂದು ಇಸ್ಲಾಂ ಧರ್ಮ ಪ್ರಾರಂಭವಾಯಿತು ಇವರ ಒಂದು ಇಸ್ಲಾಂ ಧರ್ಮದ ಸ್ಥಾಪಕರು ಯಾರಂದ್ರೆ ಮೊಹಮ್ಮದ್ ಇಸ್ಲಾಂ ಧರ್ಮದ ಸ್ಥಾಪಕರು ಯಾರಂದ್ರೆ ಮೊಹಮ್ಮದ್ ಇವರು ಜನನೆಲ್ಲ ಅಂದ್ರೆ ಕ್ರಿಸ್ತ ಶಕ 570ರಲ್ಲಿ ಮೆಕ್ಕಾದಲ್ಲಿ ಜನಿಸ್ತಾರೆ ಇವಂದು ಅರೇಬಿಯಾ ದೇಶದಲ್ಲಿರ್ತಕ್ಕಂಥ ಮೆಕ್ಕಾ ಒಂದು ಪ್ರದೇಶದಲ್ಲಿ ಜನಿಸ್ತಾರೆ ಇದು ಮಾಡ್ತಾರೆ ಈ ಬಂದ್ ಮಾಡ್ತಾರೆ ತಂದೆ ಹೆಸರು ಅಬ್ದುಲ್ಲಾ ತಾಯಿ ಅಮಿನಾ ಇವರ ಹೆಂಡತಿ ಹೆಸರು ಹೇಳಿದ್ರೆ ಖದೀಜಾ ಎಂಬ ಶ್ರೀಮಂತ ಮಹಿಳೆಯರಿಗೆ ವಿವಾಹ ಆಗ್ತಾರೆ ಅಂದ್ರೆ ಇವರ ಮೊಹಮ್ಮದ್ ಪೈಗಂಬರ್ ಅವರ ಖದೀಜಾ ಅಂತದಲ್ಲ ಅವರ ಮಹಿಳೆ ಅವರು ಅವ್ರಕ್ಕಿಂತ 15 ವರ್ಷ ದೊಡ್ಡವರ ಮತ್ತೆ ಮದುವೆಯಾಗಿ ವಿಧವೆಯಾಗಿರ್ತಾರೆ ಫಸ್ಟಿಗೆ ಅವ್ರ ಇವ್ರು ಏನ್ ಮಾಡ್ತಾರೆ ಮೊಹಮ್ಮದ್ ಪೈಗಂಬರ್ ಇಷ್ಟಪಟ್ಟು ಮತ್ತೆ ಮದುವೆ ಆಗ್ತಾರೆ ಇವರ ಸ್ಥಳ ಇದೇನಪ್ಪ ಅಂದ್ರೆ ಪ್ರಾರ್ಥನಾ ಸ್ಥಳ ಮೆಕ್ಕಾದ ಬಳಿಯ ಹಿರಾ ಎನ್ನುವ ಯಾವ್ದು ಹಿರಾ ಎನ್ನುವ ಬೆಟ್ಟದ ತಪ್ಪಲಿಂದ ಗುಹೆ ಒಳಗ ಒಂದು ಹಿರಾ ಅನ್ನುವ ಒಂದು ಬೆಟ್ಟ ಆ ಒಂದು ಬೆಟ್ಟದಲ್ಲಿರ್ತಕ್ಕಂಥ ಗುಹೆ ಒಳಗ ಪ್ರತಿದಿನ ಹೋಗಿ ಇವರು ಪ್ರಾರ್ಥನೆಯನ್ನ ಮಾಡ್ತಿರ್ತಾರೆ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಯಾವ್ದಂದ್ರೆ ಒನ್ ಮಾರ್ಕ್ಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಅದೇ ರೀತಿಯಾಗಿ ಇವ್ರು ಮೊಹಮ್ಮದ್ ಪೈಗಂಬರ್ ಯಾವಾಗ ಮರಣ ಅಂದ್ರೆ ಕ್ರಿಸ್ತ ಶಕ 632 ಒಳಗ ಕೊನೆ ಹೆಸರು ಹೇಳಿದ್ರು ಅಂತ ಹೇಳ್ತಾರೆ ಅವರು ಒಂದು ಮರಣ ಹೊಂದಿದ್ರು ಯಾವಾಗ ಕ್ರಿಸ್ತ ಶಕ 632 ಒಳಗ ಹಂಗಾದ್ರೆ ಇಲ್ಲಿವರೆಗೆ ತಿಳ್ಕೊಳ್ಳಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ ತಿಳ್ಕೊಂಡ್ರಿ ಈಗ ಹಿಜ್ರಾ ಶಕೆ ಅಂದ್ರೆ ಹಿಜ್ರಾ ಶಕ 2 ಮಾರ್ಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಬರ್ಕೋರಿ ನಾಳಿಗೆ ಎಕ್ಸಾಮ್ ಈಗ ಹಿಜ್ರಾ ಶಕ ಮೆಕ್ಕಾದಲ್ಲಿ ಬರ್ಕೋರಿ ಮೆಕ್ಕಾದಲ್ಲಿ ಇವರನ್ನ ವಿರೋಧ ಮಾಡ್ತಾರೆ ಮೆಕ್ಕಾದಲ್ಲಿ ಜನರು ಇವರನ್ನ ವಿರೋಧಿಸುವುದರಿಂದ ಪೈಗಂಬರ್ ಅವರಿಗೆ ಮೆಕ್ಕಾದಲ್ಲಿ ಬೋಧನೆ ಮಾಡಕ್ ಆಗಲಿಲ್ಲ ಮೆಕ್ಕಾ ಅಂತ ಲೆಕ್ಕ ಐತಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ತಾವ ಹೇಳ್ತಿದ್ದೇನೆ ಮೆಕ್ಕಾದಲ್ಲಿ ಅವರು ತಮ್ಮ ಧರ್ಮದ ಬಗ್ಗೆ ಬೋಧನೆ ಮಾಡಕ್ ಆಗಲಿಲ್ಲ ಮೊಹಮ್ಮದ್ ಪೈಗಂಬರ್ ಅವರಿಗೆ ಹಾಗಾಗಿ ಏನ್ ಮಾಡ್ತಾರೆ ಅವ್ರ 622 ಯಾವಾಗ ಕ್ರಿಸ್ತ ಶಕ 622 ಒಳಗ ಮೆಕ್ಕಾದಿಂದ ಮದೀನಾ ಕಡೆಗೆ ಪ್ರಯಾಣವನ್ನು ನಡೆಸ್ತಾರೆ ಆ ಒಂದು ಇದನ್ನೇನ್ ಕರೀತಾರೆ ಅಂದ್ರೆ ಹಿಜ್ರಾ ಶಕೆ ಅಥವಾ ಹಿಜ್ರಾ ಶಕ ಅಂತ ಕರೀತಾರೆ 2 ಮಾರ್ಕ್ಸ್ ನಾಳೆ ಎಕ್ಕೆವರ್ಕ ಇಂಪಾರ್ಟೆಂಟ್ ಬರ್ಕೋರಿ ಮೆಕ್ಕಾದಲ್ಲಿ ಬೋಧಿಸಲು ಸಾಧ್ಯವಾಗಲಿಲ್ಲ ಬರ್ಕೋರಿ ಆಮೇಲೆ ಹೇಳ್ತದೆ ಮೆಕ್ಕಾದಲ್ಲಿ ಬೋಧಿಸಲು ಸಾಧ್ಯವಾಗಲಿಲ್ಲ ಅವಾಗ ಏನಿದೆ 622 ಒಳಗ ಏನಂತಾರ ಮೆಕ್ಕಾದಿಂದ ಮದೀನಾ ಕಡೆಗೆ ಪ್ರಯಾಣ ಮಾಡ್ತಾರ ಇದಕ್ಕೆ ಏನಂತ ಕರೀತಾರೆ ಅಂದ್ರೆ 622 ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಹಿಜ್ರಾ ಶಕ ಇಲ್ಲಿ ನೋಡ್ರಿ ಇವರೆಲ್ಲ ಮೊಹಮ್ಮದ್ ಪೈಗಂಬರ್ ಅಂತ ತಿಳ್ಕೊಳ್ಳಿ ಇವ್ರ ಮೊಹಮ್ಮದ್ ಪೈಗಂಬರ್ ಮತ್ತು ಅವ್ರ ಅನುಯಾಯಿಗಳು ಅಂದ್ರೆ ಅವ್ರು ಹೇಳಿದ್ದನ್ನ ಅನುಸರಿಸುವಾಗ ಇದು ಏನಂದ್ರ ನಾನು ಆಲ್ರೆಡಿ ಹೇಳಿದೆ ಸೌದಿ ಅರೇಬಿಯಾ ಇದೆ ಏನಪ್ಪಾ ಅಂದ್ರೆ ಸೌದಿ ಅರೇಬಿಯಾ ಇಲ್ಲಿ ಮೆಕ್ಕಾ ಇದೆ ಮತ್ತು ಇಲ್ಲಿ ಮದೀನಾ ಇದೆ ಮೆಕ್ಕಾ ಮತ್ತು ಮದೀನಾ 2 ಸ್ಥಳಗಳು ಅವ್ರು ಹೇಳ್ಯಾರ ಮೆಕ್ಕಾದೊಳಗ ಅವ್ರು ಇಲ್ಲಿ ಇರ್ತಾರ ಮೊಹಮ್ಮದ್ ಪೈಗಂಬರ್ ಅಂದ್ರೆ ಮೆಕ್ಕಾದೊಳಗೆ ಇರ್ತಾರ ಅಲ್ಲಿ ಏನಾಗುತ್ತೆ ಅಂದ್ರೆ ಜನರು ಅವ್ರನ್ನ ವಿರೋಧ ಮಾಡ್ತಾರ ಹಾಗಾಗಿ ಏನ್ ಮಾಡ್ತಾರ ಅವ್ರ ಅಲ್ಲಿಂದ ಬಿಟ್ಟು ಅಲ್ಲಿ ಅವರು ತಮ್ಮ ಬೋಧನೆಯನ್ನ ಮಾಡಕ್ ಆಗಲಿಲ್ಲ ಅಲ್ಲಿಂದ ಎಲ್ಲಿ ಹೋಗ್ತಾರ ಅಂದ್ರೆ ಅವ್ರ ಈ ಮದೀನಾ ಅಂತ ಒಂದು ಸ್ಥಳ ಇದೆಯಲ್ಲ ಇಲ್ಲಿ ಬರ್ತಾರೆ ಯಾವಾಗಂದ್ರ ಕ್ರಿಸ್ತ ಶಕ 622 ಒಳಗ 622 ಒಳಗ ಮದೀನಾ ಕಡೆಗೆ ಬರ್ತಾರ ಇದನ್ನ ಏನಂತ ಕರೀತಾರೆ ಅಂದ್ರೆ ಹಿಜ್ರಾ ಶಕ 2 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ನಾಳೆ ಬರೀತೀವಿ ಹಿಜ್ರಾ ಶಕ ಅಂತ ಕರೀತಾರೆ ಅರ್ಥ ಆದ್ರೆ ಒಬ್ರು ಹೇಳಿ ಅದರಿಂದ ಹೇಳ್ರಿ
ನೋಡೋಣ ಹೇಳಿ ಟೈಮ್ ಪ್ರಯತ್ನ ಮಾಡಿ ಹೇಳಿ ಏನಾಗೋಲ್ಲ ಹೇಳಿ ಮೆಕ್ಕಾದೊಳಗಿರೋ ಜನರಿದ್ದಲ್ಲಿ ಈ ಪೈಗಂಬರಗಳಿದ್ದ ಅವ್ರ ಬೋಧನೆ ಮಾಡೋಕೆ ಅವಕಾಶ ಕೊಟ್ಟಿದ್ರಿ. ಅದರ ಸಂಬಂಧ ಮೆಕ್ಕಾದಿಂದ ಮದೀನಾ ಕಡೆ ಪ್ರಯಾಣ ಮಾಡಿದ್ರಿ. ಅದನ್ನ ಹಿಜ್ರಾಶಕ ವೆರಿ ಗುಡ್ ಚಪ್ಪಾಳೆ ಹಿಜ್ರಾಶಕ ಅಂತ ಅರ್ಥಲ್ಲ ಹಂಗಾಗ ಈ ಒಂದು ಇಸ್ಲಾಂ ಧರ್ಮದ ಬೋಧನೆ ಏನಪ್ಪ 2 ಮಾರ್ಕ್ಸ್ ಬರ್ಕೋಬೇಡ್ರಿ ಕೇಳಿ. ಇಸ್ಲಾಂ ಧರ್ಮದ ಬೋಧನೆಗಳು ಈ ಒಂದು ಇಸ್ಲಾಂ ಧರ್ಮದೊಳಗ ಏನ್ ಬೋಧನೆಗಳಪ್ಪ ಅಂದ್ರೆ ಒಂದನೇದು ಏನಂದ್ರ ದೇವರು ಒಬ್ಬನೇ ಆಜ್ಞೆ ಅಲ್ಲ. ಅವ್ರ ಧರ್ಮದೊಳಗೆ ಏನ್ ಹೇಳ್ತಾರ ಅವ್ರ ಇಸ್ಲಾಂ ಧರ್ಮದೊಳಗ ದೇವರು ಒಬ್ಬನೇ ಏನಂತ ಹೇಳೋದ್ರ ದೇವರು ಒಬ್ಬ ಆಜ್ಞೆ ಅಲ್ಲ ಅಂತ ಹೇಳ್ಯಾರ. ಅಲ್ಲಾ ಒಬ್ಬನೇ ದೇವ್ರ ಬೇರೆ ಯಾರು ದೇವರಲ್ಲ ಅಂತಂದ ಅವ್ರ ಧರ್ಮದೊಳಗ ಯಾರೇ ಇಸ್ಲಾಂ ಧರ್ಮದೊಳಗ. ಅದೇ ರೀತಿ ನೆಕ್ಸ್ಟ್ ಏನಂದ್ರೆ ಇನ್ನೊಂದು ಪ್ರಾಮಾಣಿಕ ಮತ್ತು ನೀತಿಯುತ ಜೀವನ ನಡೆಸಬೇಕು. ಅಂದ್ರೆ ಪ್ರಾಮಾಣಿಕತೆಯನ್ನು ಹೊಂದಿರಬೇಕು ಮತ್ತು ನೀತಿಯುತ. ನಾವು ಯಾವುದೇ ಒಂದು ಏನ ಮಾಡಿದ್ರೆ ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದು. ಆ ರೀತಿಯಾಗಿ ಪ್ರಾಮಾಣಿಕತೆಯಿಂದ ಇರಬೇಕು. ಯಾರಿಗೂ ಮೋಸ ಮಾಡ್ಬಾರ್ದು, ವಂಚನೆ ಮಾಡಕ್ ಹೋಗ್ಬಾರ್ದು, ಇನ್ನೊಬ್ಬರಿಗೆ ಅಸಹ್ಯ ಮಾಡಕ್ ಹೋಗ್ಬಾರ್ದು, ಅವ್ರ ಬಗ್ಗೆ ಯಾರ ಬಗ್ಗೆ ಏನು ಮಾತಾಡಕ್ ಹೋಗ್ಬಾರ್ದು. ನಾವು ಕೆಟ್ಟ ಅಭಿಪ್ರಾಯವನ್ನ ಪ್ರಾಮಾಣಿಕತೆಯಿಂದ ಇರಬೇಕು. ನೆಕ್ಸ್ಟ್ ಏನಂದ್ರ ಕಳತನ ಮಾಡಬಾರ್ದು. ದೀನ ದುರ್ಬಲರ ಬಗ್ಗೆ ಕರುಣೆ ಮತ್ತು ಸ್ತ್ರೀಯರ ಬಗ್ಗೆ ಗೌರವ ಇರಬೇಕಂತ. ಅಂದ್ರೆ ಯಾರಿಗೆ ಅಸಹಾಯಕರು ಇರ್ತಾರ ನೋಡ ಅವ್ರಿಗೆ ಈಗ 60 ವರ್ಷ ಆದವ್ರಿಗೆ ಏನೋ ಶಿಕ್ಷೆ ಬೇಕಿರ್ತಾರ ಹೇಳಿಲ್ಲ. ಇವಾಗ ಯಾರೋ ಒಂದು ಶಿಕ್ಷಕರ ಶಿಕ್ಷೆ ಬೇಕಿರ್ತಾರ. ನಿಮ್ ಕೈಲಿ ಎಷ್ಟಿರುತ್ತಲ್ಲ ಅಷ್ಟವ್ರಿಗೆ 1 ರೂಪಾಯಿ 2 ರೂಪಾಯಿ ದಾನ ಮಾಡ್ರಿ. ಅಂದ್ರೇನ ಯಾರ ಬಗ್ಗೆ ನಾವು ಏನಪ್ಪಾ ಅಂದ್ರೆ ಸಹಾಯ ಮಾಡುವಂತ ಗುಣವನ್ನ ನೀವು ಬೆಳೆಸ್ಕೊಡಿ. ಅದೇ ರೀತಿಯಾಗಿ ಸ್ತ್ರೀಯರ ಬಗ್ಗೆ ಗೌರವ, ಹೆಣ್ಮಕ್ಳ ಬಗ್ಗೆ ಮೊದಲು ಗೌರವ ಇರಬೇಕು. ಯಾಕಂದ್ರೆ ಪ್ರತಿಯೊಬ್ರು ಹುಟ್ಟೋದ ಹೆಣ್ಮಕ್ಳಿಂದ. ಗಂಡ್ ಮಕ್ಳು ಎಷ್ಟು ಪ್ರಮುಖನ ಅದೇ ರೀತಿಯಾಗಿ ಹೆಣ್ಮಕ್ಳು ಸಹ ಹಂಗ ನಮ್ಮ ಅಕ್ಕನಿಗೆ ಹೆಂಗ್ ಗೌರವಿಸ್ತೀವಲ್ಲ ಹಂಗ ಎಲ್ಲರನ್ನೂ ಸಹ ಗೌರವಿಸೋಣ ಅಂತ ಹೇಳ್ತಾರೆ ಈ ಒಂದು ಇಸ್ಲಾಂ ಧರ್ಮದೊಳಗೆ. ಅಂದ್ರೆ ನಿಮ್ಮ ಬಗ್ಗೆ ಸ್ತ್ರೀಯರ ಬಗ್ಗೆ ಅಷ್ಟು ಗೌರವ ಇರುತ್ತೆ. ಅಲ್ಲೇ ಪ್ರಾಮಾಣಿಕತೆ ಅಂದ್ರೆ ಲಂಚ ಗಿಂಚ ಏನು ಕೊಡಬಾರ್ದ, ಏನಿರ್ತದಲ್ಲ ಪ್ರಾಮಾಣಿಕವಾಗಿರ್ಬೇಕಂತ. ಇಲ್ಲಿ ಹೆಣ್ಮಕ್ಳನ್ನ ಗೌರವಿಸುವ ಚಿತ್ರ ನೋಡ್ರಿ. ಹೆಣ್ಮಕ್ಳಿಗೆ ಗೌರವವನ್ನು ಕೊಡಬೇಕಂತಂದ್ರೆ ಈ ಒಂದು ಇಸ್ಲಾಂ ಧರ್ಮದೊಳಗ ಪ್ರಮುಖ ಬೋಧನೆ ಅಂತ ಹೇಳ್ಬೋದು. ನಮಗೂ ಬರ್ತಾನೆ ಬಂದಿದ್ದ ಗೊತ್ತೈತಿ ಈಗ ಅಲ್ಲ ಉರ್ದು ಒಳಗ ನಮಗೂ ಬರಲ್ಲ ಉರ್ದು. ಇಲ್ಲಿ ನೋಡ್ರಿ ಇಸ್ಲಾಂ ಈ ಒಂದು ಇಸ್ಲಾಂ ಧರ್ಮದೊಳಗ ಅಥವಾ ಮುಸ್ಲಿಂ ಧರ್ಮದೊಳಗ ಪ್ರಮುಖವಾಗಿ 5 ಆಚರಣೆಗಳ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಗೆ ಬರ್ಕೋರಿ. ನೀವು ಬರ್ಕೋರಿ 2 ಮಾರ್ಕ್ಸ್ ಗೆ 5 ಬಂದ್ರೆ ಸಾಕು. ಬರ್ಕೋರಿ ನಿಮ್ಮ ಒಂದನೇದು ಏನಪ್ಪಾ ಅಂದ್ರೆ ಈ ಒಂದು ಇಸ್ಲಾಂ ಧರ್ಮದೊಳಗ ಕಲಿಮಾ ನಮಾಜ್ ಬರ್ಕೋಕೆ ಕಲಿಮಾ ನಮಾಜ್ 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 ಒಂದನೇದು ಕಲಿಮಾ ಕಲಿಮಾ ಎರಡನೇದು ನಮಾಜ್, ಮೂರನೇದು ಏನಪ್ಪಾ ಅಂದ್ರೆ ರೋಜಾ, ನಾಲ್ಕನೇದು ಜಕಾತ್ ಮೂರನೇದು ರೋಜಾ, ನಾಲ್ಕನೇದು ಜಕಾತ್, ಐದನೇದು ಹಜ್. ಹೇಳ್ತೇನೆ ಮಸ್ತ್ ಬರ್ತಾರೆ. 2 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ನಾಳೆ ಕ್ವಶನ್ ಬರ್ತಾರೆ. ಒಂದನೇದಂದ್ರ ಕಲಿಮಾ ಅಂದ್ರೆ ಇವ್ರು ಹೇಳ್ತಾರ ಅಲ್ಲಾಹನಲ್ಲಿ ಮಾತ್ರ ನಂಬಿಕೆ. ಅಲ್ಲಾ ದೇವ್ರ ಐತಲ್ಲ ಆ ದೇವರಲ್ಲಿ ಮಾತ್ರ ನಂಬಿಕೆ ಇಡ್ಬೇಕಂತ ಹೇಳ್ತಾರೆ. ಯಾರು ಇಸ್ಲಾಂ ಧರ್ಮದವರಿಗೆ ಎಲ್ಲಿ ಲಕ್ಷ ಯಾರು ಹೇಳ್ತಾರ ಇಸ್ಲಾಂ ಧರ್ಮದೊಳಗೆ ಆಚರಣೆಗಳ ಒಂದೇದ ಕಲಿಮಾ ಅಂದ್ರೆ ಅಲ್ಲಾ ದೇವರ ಹತ್ರ ಮಾತ್ರ ನಂಬಿಕೆ ಇಡ್ಬೇಕಂತ ಹೇಳ್ತಾರ ಅವ್ರು. ಅವ್ರಿ ಕಲಿಮಾ ಅಂದ್ರೆ ಅಲ್ಲಾಹನಲ್ಲಿ ನಂಬಿಕೆ ಇಡುವುದು. ಇಸ್ಲಾಂ ಧರ್ಮದೊಳಗೆ ಹೇಳ್ತಾರಂದ್ರೆ ಪ್ರತಿದಿನ 5 ಬಾರಿ ನಮಾಜ್ ಮಾಡ್ಬೇಕಂತ ಹೇಳ್ತಾರ.
ಯಾರಿಗೆ ಗೊತ್ತೈತೆ 5 ಬಾರಿ ಮಾಡ್ತಾರಲ್ಲ ಗೊತ್ತೈತೆ ನಿಮ್ಗ ಕೇಳಿ ಎಲ್ಲ ಇವಾಗ ಮಾಡ್ತಾರ ಹೇಳಿ ಕರೆಕ್ಟ್ ಕೇಳ್ಕೊಂಡ ನಾ ಹೇಳಿ ಬೆಳಿಗ್ಗೆ 12 ಗಂಟೆಗೆ ಒಮ್ಮೆ ಮಧ್ಯಾಹ್ನ ಸಂಜೆ 5 ಸಂಜೆ 7 ಈ ರೀತಿಯಾಗಿ ಇವನ್ ಇಸ್ಲಾಂ ಧರ್ಮದೊಳಗ ನಮಾಜ್ ಎಷ್ಟು ಬಾರಿ ಮಾಡ್ತಾರ 5 ಬಾರಿ ಮಾಡ್ತಾರ ಅದೇ ರೀತಿಯಾಗಿ ರೋಜಾ ಅಂದ್ರೆ ಕೇಳಲೆ ರೋಜಾ ಅಂದ್ರೆ ರಂಜಾನ್ ತಿಂಗಳ ಉಪವಾಸ ಇರ್ತಾರ ಅಂದ್ರೆ ಯಾವುದೇ ರೀತಿ ಒಂದು ಸ್ವಲ್ಪ ಆಹಾರವನ್ನು ಸೇವಿಸಲ್ಲ ಪೂರ್ತಿ ಉಪವಾಸ ಇರ್ತಾರ ಅದಕ್ಕ ನೀರು ಕುಡಿಯಂಗಿಲ್ಲ ಅವ್ರ ಇದಕ್ಕೆ ಏನಂತ ಕರೀತಾರ ರೋಜಾ ನೆಕ್ಸ್ಟ್ 4ನೇ ಯಾವ್ದಂದ್ರೆ ಜಕಾತ್ ಅಂದ್ರೆ ಏನು ಇವಾಗ ನೋಡಿ ಅವ್ರಿಗೆ ಬರ್ತಕ್ಕಂತ ಆದಾಯದೊಳಗ ಬರುವಂತ ಆದಾಯದಲ್ಲಿ ಸ್ವಲ್ಪ ಭಾಗವನ್ನಾದ್ರೆ ಏನ್ ಮಾಡ್ಬೇಕಂದ್ರೆ ಬಡವರಿಗೆ ದಾನ ಮಾಡ್ಬೇಕು ಈಗ ನೋಡಿ ಸರಸ್ವತಿ ಅವರಿಗೆ 1 ತಿಂಗಳಿಗೆ 1 ಲಕ್ಷ ಸ್ಯಾಲರಿ ಐತಂದ್ರ ಕೇಳ್ಲೆ 1 ತಿಂಗಳಿಗೆ 1 ಲಕ್ಷ ಐತಂದ್ರ 1 ಲಕ್ಷ ರೂಪಾಯಿ ಒಳಗ 1,000 ರೂಪಾಯಿನ ಬಡವರಿಗೆ ಏನು ಇಲ್ಲಾರದವರಿಗೆ ದಾನ ಮಾಡ್ತಾರ ಅವ್ರು ಆ 1 ರೂಪಾಯಿ ಎಲ್ಲರಿಗೂ ಬರ್ಬೇಕಂತಂದ್ರ ಹಂಗಾಗಿ ಏನ್ ಹೇಳ್ತಾರ ಪ್ರಮುಖವಾಗಿ ಜಕಾತ್ ಅರ್ಧ ಜಕಾತ್ ಅಂದ್ರ ಹೇಳೋಬ್ರು ಯಾರು ಹೇಳ್ತಿದ್ದ ಹೇಳಿ ಸರ್ ಜಕಾತ್ ಅಂದ್ರ ಆಗಿಲ್ಲ ನಿಮ್ಗ ಬರುವಂತ ಆದಾಯದೊಳಗ ಸ್ವಲ್ಪನಾದ್ರೂ ಬಡವರಿಗೆ ದಾನ ಮಾಡ್ಬೇಕು ಅದಕ್ಕೆ ಜಕಾತ್ ಅಂತ ಕರೀತಾರ ಹೇಳ್ರಿ ಹಜ್ ಅಂದ್ರ ಜೀವನದೊಳಗ ಒಂದು ಬಾರಿ ಆದ್ರೆ ಏನ್ ಮಾಡ್ಬೇಕು ಮೆಕ್ಕೆ ಆಚರಣೆಯನ್ನ ಕೈಗೊಳ್ಬೇಕಂತಂದ್ರೆ ಹೇಳ್ತಾರ ಅದಕ್ಕೆ ಹಜ್ ಜೀವನದೊಳಗ ನಾವ್ ಈ ಪಾಸ ಜೀವನ ಹುಟ್ಟೈತಲ್ಲ ಸಾಯುವ ಒಂದ್ಸಲ ನಾವು ಕೇಳಲಿ ಜೀವನ ಹುಟ್ಟೈತಲ್ಲ ನಾವು ಸಾಯುವೊಳಗ ಒಂದ್ಸಲ ನಾವು ಮೆಕ್ಕ ಯಾತ್ರೆಯನ್ನ ಮೆಕ್ಕಾಗ್ ಹೋಗಿ ಬರ್ಬೇಕಂತಂದ ಈ ಒಂದು ಇಸ್ಲಾಂ ಧರ್ಮದೊಳಗ ಬೇರೆಯವರು ಹೋಗ್ಬೋದ್ರಿ ಇಸ್ಲಾಂ ಧರ್ಮದೊಳಗ ಹೋಗ್ಬೋದ್ರಿ ಹಜ್ ಅಂದ್ರೆ ಜೀವನದೊಳಗ ಈ ಜೀವನದೊಳಗ ಒಂದ್ಸಲ ಆದ್ರೆ ಮೆಕ್ಕ ಯಾತ್ರೆ ಕೈಗೊಳ್ಬೇಕ ಅದಕ್ಕೆ ಹಜ್ ಅಂತಾರ ಅರ್ಥಲ್ವಾ ಹಂಗಾದ್ರೆ ಖಲೀಫಾ ಖಲೀಫಾ ಅಂದ್ರೆ ಈ ಒಂದು ಮೊಹಮ್ಮದ್ ಪೈಗಂಬರರ ಬಗ್ಗೆ ಹೇಳಿದೆ ನಾನು ಆಲ್ರೆಡಿ ಈ ಒಂದು ಮೊಹಮ್ಮದ್ ಪೈಗಂಬರರ ಅನುಯಾಯಿಗಳು ಅಂದ್ರೆ ಅವರು ಕೇಳಿದೆ ಒಂದು ಮಾರ್ಕ್ಸಿಗೆ ಬರೋದು ಅಂತ ಕೇಳ್ತಾರೆ ಮೊಹಮ್ಮದ್ ಪೈಗಂಬರರಲ್ಲ ಅವರ ನಂತರ ಬರ್ತಕ್ಕಂತ ಅನುಯಾಯಿಗಳಿಗೆ ಅಂತ ಕರೀತಾರಂದ್ರ ಖಲೀಫರ್ ಮೊಹಮ್ಮದ್ ಪೈಗಂಬರರ ಯಾವಾಗಂದ್ರೆ ಕ್ರಿಸ್ತ ಶಕ 637 ಅಲ್ಲ 632 ಒಳಗ ಕೊನೆಯ ಹೆಸರು ಹೇಳ್ತಾರೆ ಸಾಯ್ತಾರ ಅವರು ಅವರ ಸತ್ ಮೇಲೆ ಏನಾಗುತ್ತೆ ಅಂದ್ರೆ ಅವರ ಅನುಯಾಯಿಗಳು ಅವ್ರ ಧರ್ಮವನ್ನ ಪಾಲನೆ ಮಾಡ್ತಾರಲ್ಲ ಅವ್ರಿಗೆ ಏನಂತ ಕರೀತಾರಪ್ಪ ಅಂದ್ರ ಖಲೀಫರ್ ಏನಂತ ಕರೀತಾರ ಖಲೀಫರ್ ಒಂದ್ ಮಾರ್ಕ್ಸಿಗೆ ಅದೇ ರೀತಿಯಾಗಿ ಅವರು ಖಲೀಫರ್ ಅಂತ ಕರೀತಾರ ಅವರ ಮೊದಲನೇ ಖಲೀಫರ್ ಯಾರಂದ್ರ ಅಬೂಬಕರ್ ಬರ್ಕೊಳ್ಳಿ ಇದು ನುಸ್ತು ಬರ್ಕೊಳ್ಳಿ ಖಲೀಫರ್ ಮೊಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನ ಏನಂತ ಕರೀತಾರೆ ಬರ್ಕೊಳ್ಳಿ ಫಸ್ಟ್ ಕೇಳಿ ಆಮೇಲೆ ಇದು ವಾಲ್ಮಾಸ್ ಇದೆ ಮೊಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನ ಖಲೀಫರು ಅಂತ ಕರೀತಾರೆ ಹಂಗಾದ್ರೆ ಇವರ ಮೊದಲನೇ ಖಲೀಫರ್ ಯಾರಂದ್ರ ಈ ಚಿತ್ರ ಕಾಣಿಸುತ್ತಲ್ಲ ಅವ್ರ ಹೆಸರಿನ ಅಬೂಬಕರ್ ಮೊಹಮ್ಮದ್ ಪೈಗಂಬರ್ ಏನ್ ಮಾಡ್ತಾರ ಕ್ರಿಸ್ತ ಶಕ 632 ಒಳಗ ಸಾಯ್ತಾರ ಅದನ್ನ ಹೇಳ್ತಾರ
632 ಮರಣ ಮಾಡ್ತಾರ. ಮೊಹಮ್ಮದ್ ಪೈಗಂಬರ್ ಮರಣ ಹೊಂದಿದ ಮೇಲೆ ಏನಾಗುತ್ತಂದ್ರ ಅವರ ಉತ್ತರಾಧಿಕಾರಿಗಳ ಈ ಉತ್ತರಾಧಿಕಾರಿ ಅಂದ್ರೆ ಏನ? ಇವಾಗ ತಂದೆ ಸತ್ತ ಮೇಲೆ ಅವ್ರ ಮಗ ಅಧಿಕಾರ ಕೊಡುದು ಇದಿರುತ್ತಲ್ಲ, ಅದು ಉತ್ತರಾಧಿಕಾರಿ. ಅವರು ಅವ್ರಿಗೆ ಮರಣ ಹೊಂದಿದ ಮೇಲೆ ಉತ್ತರಾಧಿಕಾರಿ ಯಾರಪ್ಪ ಅಂದ್ರೆ ಅವರಿಗೆ ಖಲೀಫರ್ ಅಂತ ಕರೀತಾರೆ. ಯಾರು? ಖಲೀಫರ್. ಮೊದಲನೇ ಖಲೀಫ ಯಾವಂದ್ರೆ ಮೊದಲನೇ ಖಲೀಫ ಯಾರು? ಅಬೂಬಕರ್. ಮೊದಲನೇ ಖಲೀಫ ಯಾರಂದ್ರ ಅಬೂಬಕರ್. ಅತ್ಯಂತ ಮೊಹಮ್ಮದ್ ಪೈಗಂಬರ್ರ ಉತ್ತರಾಧಿಕಾರಿಗಳಿಗೆ ಖಲೀಫರ್ ಅಂತ ಕರೀತಾರ. ಮೊದಲನೇ ಖಲೀಫ ಯಾರಂದ್ರ ಅಬೂಬಕರ್. ನೆಕ್ಸ್ಟ್ ಅವರ ಅನುಯಾಯಿಗಳು ಅಂದ್ರೆ ಅವ್ರ ನಂತರ ಅಧಿಕಾರಕ್ಕೆ ಬರ್ತಾರೆ. ಅವರು ಇಸ್ಲಾಂ ಧರ್ಮದೊಳಗ ಇವತ್ತ ಮುಸ್ಲಿಂ ಧರ್ಮದೊಳಗ ಎರಡು ಪಂಗಡಗಳು ಆಗ್ತಾವ್ರಿ. ಅವು ಯಾವಪ್ಪ ಅಂದ್ರ ಶಿಯಾ ಮತ್ತು ಸುನ್ನಿ. ಸುನ್ನಿ ರಾಜನೈತಿಕ ಪಾರ್ಟಿ. ಇಸ್ಲಾಂ ಧರ್ಮದ ಪಂಗಡಗಳು ಯಾವುವು? ಇಸ್ಲಾಂ ಧರ್ಮದ ಪಂಗಡಗಳು ಇಸ್ಲಾಂ ಧರ್ಮದೊಳಗ ಎರಡು ಪಂಗಡಗಳು ಶಿಯಾ ಮತ್ತು ಸುನ್ನಿ. ಫಸ್ಟ್ ಒನ್ ಶಿಯಾ. ಹೇಳ್ತಾರೆ ಅರ್ಥ ಆಗ್ಲಿಲ್ಲ, ಸ್ವಪ್ನ ಆಗ್ತಿಲ್ಲ. ನಾವು ಒಬ್ಬನೇ ಮಾತಾಡ್ಬೇಕು, ಯಾರು ಜನ ಮಾತಾಡ್ತೀವಿ. ಇಸ್ಲಾಂ ಧರ್ಮದ ಪಂಗಡಗಳ ಇಸ್ಲಾಂ ಧರ್ಮದೊಳಗ ಎರಡು ಪಂಗಡಗಳದಾವ. ಯಾವ್ದವ? ಶಿಯಾ ಮತ್ತು ಸುನ್ನಿ. ಹೀಗೆ ಫಸ್ಟ್ ನೋಡ್ರಿ, ಇದು ಶಿಯಾ ಮತ್ತು ಸುನ್ನಿ. ಶಿಯಾ ಅಂದ್ರೆ ಏನಂದ್ರ ಮೊಹಮ್ಮದ್ ಪೈಗಂಬರ್ ಇದಾರಲ್ರಿ, ಅವರು ಮರಣ ಹೊಂದಿದಂದ್ರ ಏನಾಗುತ್ತಂದ್ರ ಅವ್ರ ತಂದೆ ಅವ್ರ ಮಕ್ಕಳು ಅವ್ರ ರಿಲೇಶನ್ಶಿಪ್ ಅವ್ರ ಸಂಬಂಧಿಕರು ಯಾರಲ್ಲ ಅವ್ರ ಅಧಿಕಾರ ಬರ್ಬೇಕಂತ ಕೆಲವೊಂದಿಷ್ಟು ಮಂದಿ ವಾದ ಮಾಡ್ತಾರ. ಅವ್ರಿಗೆ ಏನಂತ ಕರೀತಾರಪ್ಪ ಅಂದ್ರ ಶಿಯಾ ಅಂತ ಕರೀತಾರ. ಶಿಯಾ ಏನೇ ಶಿಯಾ ಅಂತಂದ್ರ ರಿಲೇಶನ್ಶಿಪ್. ಮೊಹಮ್ಮದ್ ಪೈಗಂಬರ್ ಇದ್ದಾರೆ, ಅವ್ರ ಸಂಬಂಧಿಕರ ಅವ್ರ ಮನೆಯವರ ಅವರ ನಮ್ಮ ರಿಲೇಶನ್ಶಿಪ್ ಯಾರಲ್ಲ ಅವ್ರ ಅಧಿಕಾರಕ್ಕೆ ಬರ್ಬೇಕು ನೆಕ್ಸ್ಟ್ ಅಂತಂದು ಅವ್ರು ಹೇಳ್ತಾರ. ಅವರಿಗೆ ಶಿಯಾ ಅಂತ ಕರೀತಾರ. ಶಿಯಾ. ಅದೇ ರೀತಿಯಾಗಿ ಸುನ್ನಿ ಅಂದ್ರೆ ಇವ್ರು ಅವ್ರ ಅನುಯಾಯಿಗಳ ಬೇರೆ ಬೇರೆದವ್ರು ಇರ್ತಾರಲ್ಲ, ಹೊರಗೆ ಅವರು ಸರಿಯಾದಂತ ಒಬ್ಬ ವ್ಯಕ್ತಿನ ಭಗವಂತನಿರ್ತಕ್ಕಂಥ ಪ್ರಾಮಾಣಿಕವಾಗಿ ನಮ್ಮ ಸತ್ಯನಿಷ್ಠತೆಯಿಂದ ಯಾರಿರ್ತಾರಲ್ಲ ಅಂತವ್ರನ್ನ ಅಧಿಕಾರಕ್ಕೆ ತಗೊಂಡ್ರು ಅಂತ ಹೇಳ್ತಾರ. ಅವ್ರಿಗೆ ಏನಂತ ಕರೀತಾರಪ್ಪ ಅಂದ್ರ ಇವ್ರು ಶಿಯಾ ಅಂತಂದಾರಲ್ಲ. ಶಿಯಾ ಇವಾಗ ಪಂಗಡದವ್ರ ಎಲ್ಲಿ ಕಂಡು ಬರ್ತಾರಂದ್ರೆ ಪ್ರಮುಖವಾಗಿ ಶಿಯಾ ಪಂಗಡದವರು ಪ್ರಮುಖವಾಗಿ ಎಲ್ಲಿ ಕಂಡು ಬರ್ತಾರಂದ್ರ ಇರಾಕ್ ಇವನ್ ಮುಂತಾದ ದೇಶಗಳು, ಸೌದಿ ಅರೇಬಿಯಾ ಇಲ್ಲಿ ಪ್ರಮುಖವಾಗಿ ಕಂಡು ಬರ್ತಾರ. ಯಾರು? ಶಿಯಾ ಪಂಗಡದವರು. ಅದೇ ರೀತಿಯಾಗಿ ಸುನ್ನಿ ಪಂಗಡ. ಇವನ್ ಇಸ್ಲಾಂ ಧರ್ಮದ ಎರಡನೇ ಪಂಗಡ ಯಾವಂದ್ರ ಸುನ್ನಿ. ಇವ್ರು ಎಲ್ಲಿ ಕಂಡು ಬರ್ತಾರಂದ್ರೆ ಇವರು ಪ್ರಮುಖವಾಗಿ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ ಮುಂತಾದ ದೇಶದೊಳಗ ಇವತ್ತ ಸುನ್ನಿ ಜನಾಂಗದವರ ಕಂಡು ಬರ್ತಾರ. ಅದಾರೆ ಜಾಸ್ತಿ ಎಲ್ಲಿ ಕಂಡು ಬರ್ತಾರ ನಮ್ಮ ದೇಶ ಹೇಳಿದ್ವಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸಿದಂತ ರಾಷ್ಟ್ರ ಅಂತ ಹೇಳಿದ್ವಿ. ಫಸ್ಟ್ ಹೇಳಿದ್ವಿ ನಮ್ಮ ದೇಶದೊಳಗ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲಾ ಧರ್ಮದವರ ಅಂತ ಹೇಳಿದ್ವಿ. ಅರ್ಥಾತ್ ಈವರೆಗೆ ನೋಡ್ರಿ ಜಗತ್ತಿನೊಳಗಿರ್ತಕ್ಕಂಥ ವಿವಿಧ ಧರ್ಮಗಳಿಂದ ಮತ್ತು ಇಸ್ಲಾಂ ಧರ್ಮದ ಬೋಧನೆಗಳಿಂದ ಅದೇ ರೀತಿಯಾಗಿ ಇಸ್ಲಾಂ ಧರ್ಮದ ಪಂಗಡಗಳು ಯಾವ ಎಂಬುದರ ಬಗ್ಗೆ ಮತ್ತೆ ಹಿಜರಾಶಕೆ ಎಂಬ ಎಲ್ಲಾ ವಿಷಯಗಳನ್ನ ಸವಿವರವಾಗಿ ತಿಳ್ಕೊಂಡ್ರಲ್ಲ. ಹಂಗಾದ್ರೆ ಇವಾಗ ಏನ್ ಮಾಡ್ತಿದ್ರಿ, ನಾನು ನಿಮ್ಗೆ ಪ್ರಶ್ನೆ ಕೇಳ್ತೇನೆ, ಒಂದು 10 ಪ್ರಶ್ನೆ ಕೇಳ್ತೇನೆ, ಯಾರು ಭಯ ಪಡಂಗಿಲ್ಲ. ಹಲೋ
ಯಾರು ಗೊತ್ತಿರ್ತಲ್ಲ ಕೈ ಮೇಲೆ ಎತ್ತಬೇಕ ಅಷ್ಟ. ಇಸ್ಲಾಂ ಧರ್ಮ ಯಾವ ದೇಶದೊಳಗ ಇಸ್ಲಾಂ ಧರ್ಮ ಯಾವ ದೇಶದಲ್ಲಿ ಪ್ರಾರಂಭವಾಯಿತು? ಎಲ್ಲರೂ ಹೇಳ್ತಾರೆ ಎಲ್ಲ ಇದ್ರು. ಅರೇಬಿಯಾ, ಸೌದಿ ಅರೇಬಿಯಾ. ಇಸ್ಲಾಂ ಧರ್ಮ ಪ್ರಾರಂಭವಾಗಿದ್ದಲ್ಲಿ ಸೌದಿ ಅರೇಬಿಯಾ. ನೆಕ್ಸ್ಟ್, ಇಸ್ಲಾಂ ಧರ್ಮದ ಸ್ಥಾಪಕ ಯಾರು? ಮೊಹಮ್ಮದ್ ಪೈಗಂಬರ್ ಯಾರಿಗೆ? ಒಂದು ಕೇಳ್ಕೊಂಡ್ರಿ. ಅದೇ ರೀತಿಯಾಗಿ ಮೊಹಮ್ಮದ್ ಪೈಗಂಬರರ ತಂದೆ ತಾಯಿ ಹೆಸರೇನು? ಕೇಳಿಲ್ಲ? ಮೊಹಮ್ಮದ್ ಪೈಗಂಬರರ ಹೇಳಿ. ತಂದೆ ಅಬ್ದುಲ್ಲಾ, ತಾಯಿ ಅಮೀನಾ. ವೆರಿ ಗುಡ್, ಚಪ್ಪಾಳೆ. ಅದೇ ರೀತಿಯಾಗಿ ಹಾಗಾದ್ರೆ ಮೊಹಮ್ಮದ್ ಪೈಗಂಬರರ ಯಾವ ವರ್ಷ ಕೊನೆಯ ಹೆಸರು ಹೇಳಿದರು? ಯಾವ ವರ್ಷ? ಜೋರ ಹೇಳ್ರಿ. ಯಾವ್ದ್ರಿ? ಕ್ರಿಸ್ತ ಶಕ 632 ಮೊಹಮ್ಮದ್ ಪೈಗಂಬರ್ ಏನ್ ಮಾಡಿದ್ರ? ಕೊನೆ ಹೆಸರು ಹೇಳಿದ್ರು. ವೆರಿ ಗುಡ್, ಚಪ್ಪಾಳೆ ಹಾಕಿದ್ರು ಅವ್ರಿಗೆ. ಹಿಜ್ರಾ ಶಕ ಅಂತ ಹೇಳಿದ್ರು. ಹಿಜ್ರಾ ಶಕ ಅಂದ್ರೆ ಯಾರು ಹೇಳಿದ್ರಿ? ಹಿಜ್ರಾ ಶಕ ಹೇಳಿ, ಎಲ್ಲರೂ ಕೈ ಎತ್ತಿ. ಕೈ ಎತ್ತಿ ಎಲ್ಲ ಇಷ್ಟು ಹೇಳಿ. ಹಿಜ್ರಾ ಶಕ ನೀವು ಹೇಳಿ ಪ್ರಿಯಾ. ಕೇಳಿಲ್ಲ. ಪ್ರಯಾಣ ನಡೆಸಿದರು. ಇದಕ್ಕೆ ಹಿಜ್ರಾ ಶಕೆ ಅಂತ ಹೇಳ್ತಾರೆ. ವೆರಿ 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 ಗುಡ್. ಚಪ್ಪಲ್ ಅದೇ ರೀತಿಯಾಗಿ ಇಸ್ಲಾಂ ಧರ್ಮದೊಳಗ ಎಷ್ಟು ಪಂಗಡಗಳು? ಇಸ್ಲಾಂ ಧರ್ಮದೊಳಗ ಎಷ್ಟು ಪಂಗಡಗಳು? ಇಸ್ಲಾಂ ಧರ್ಮದ ಆಚರಣೆಗಳು ಯಾವುವು? ಇಸ್ಲಾಂ ಧರ್ಮದ ಆಚರಣೆಗಳು ಕಲಿಮಾ, ನಮಾಜ್, ಹಜ್, ಇಸ್ಲಾಂ ಧರ್ಮದಲ್ಲಿ